ಯೋಗವನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳುವ ಮೂಲಕ ಉತ್ತಮ ಆರೋಗ್ಯ, ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬಹುದೆಂದು ಎನ್ಡಿಆರ್ಕೆ ಕಾಲೇಜಿನ ಪ್ರಾಂಶುಪಾಲ ರವಿಕಾಂತ್ ಅಭಿಪ್ರಾಯಪಟ್ಟರು. ಅವರು ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಎನ್ಡಿಆರ್ಕೆ ಕಾಲೇಜಿನ ಆವರಣದಲ್ಲಿ ಆಯೋಜಿಸಿದ್ದ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಯೋಗವನ್ನು ಪ್ರತಿನಿತ್ಯ ಅಳವಡಿಸಿಕೊಂಡರೆ ದೇಹದ ಪ್ರತಿ ಅಂಗಾಂಗಗಳಿಗೆ ಚೈತನ್ಯ ಬರುತ್ತೆ. ಯೋಗ ಎಂಬುದು ನಮಗೆ ಮತ್ತು ಸಮಾಜಕ್ಕೆ ಅತ್ಯವಶ್ಯಕವಾಗಿ ಬೇಕು. ಸಮಾಜಕ್ಕೆ ಒಳಿತನ್ನ ಮಾಡುವವರು ಉತ್ತಮ ಆರೋಗ್ಯವನ್ನ ಪಡೆದುಕೊಂಡಿರುತ್ತಾರೆ. ಯೋಗಾಭ್ಯಾಸ ಮಾಡೋದ್ರ ಮೂಲಕ ಅದರ ಪ್ರಯೋಜನವನ್ನ ಪಡೆಯಬಹುದು ಎಂದರು. ನಂತರ ಮಾತನಾಡಿದ ಯೋಗ ಶಿಕ್ಷಕ ಕಿರಣ್, ಇಲ್ಲಿ ಸುಮಾರು 70 ರಿಂದ 80 ಜನರು ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಂತಸವಾಗಿದೆ. ಈ ಯೋಗವನ್ನ ವರ್ಷಕ್ಕೆ ಒಂದು ಬಾರಿ ಮಾತ್ರ ಸೀಮಿತ ಮಾಡದೆ ದಿನನಿತ್ಯದ ಜೀವನದ ಅಂಗವಾಗಿ ಈ ಯೋಗವನ್ನ ಮುಂದುವರೆಸಿಕೊಂಡು ನಿಮ್ಮ ಶರೀರದ ಸ್ವಾಸ್ಥ್ಯವನ್ನ, ಮಾನಸಿಕ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳಲು ಅನುಕೂಲವಾಗಿದೆ ಎಂದರು. ಯೋಗವನ್ನ ಎಲ್ಲರೂ ಜೀವನದ ಅಂಗವಾಗಿ ಪರಿಗಣಿಸಿ ದಿನನಿತ್ಯವೂ ಕೂಡ ಅಭ್ಯಾಸ ಮಾಡಿ ಎಂದು ಹೇಳಿ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯ ತಿಳಿಸಿದ್ರು. ನಂತರ ಎಲ್ಲ ಯೋಗಾಪಟುಗಳು ಯೋಗಾಸನವನ್ನ ಅಭ್ಯಾಸ ಮಾಡಿದ್ರು. HCN ನ್ಯೂಸ್ ಹಾಸನ್. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಈ ಯೋಗ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಅಂಶ. ಪ್ರತಿನಿತ್ಯವೂ ಕೂಡ ನಾವು ಯೋಗಾಸನವನ್ನು ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗುವಂತಹ ಶಕ್ತಿ ತುಂಬಿಕೊಡ್ತದೆ. ಇವತ್ತು ಮಾನಸಿಕವಾಗಿ ನಮಗೆ ನೆಮ್ಮದಿ ಬೇಕಾಗಿರೋದ್ರಿಂದ ಅದು ನಮಗೆ ಸೂಕ್ತವಾಗಿ ಸಿಗುವಂಥದ್ದು ಯೋಗದಿಂದ ಅಂತಲೇ ನಾವು ಹೇಳ್ಬೋದು. ಈ ಯೋಗದಿಂದ ಇವತ್ತು ಮನಃಶಾಂತಿ ಅನ್ನೋದು ಎಲ್ಲಿಗೂ ಕೂಡ ಸಿಗ್ತಾ ಇಲ್ಲ. ಈ ಮನಃಶಾಂತಿಯನ್ನು ಪಡ್ಕೊಳ್ಳೋದಕ್ಕೆ ನಾವು ಯೋಗಾಸನವನ್ನೇ ಇವತ್ತು ನಾವು ಪ್ರತಿನಿತ್ಯ ಮಾಡೋದ್ರಿಂದ ನಮ್ಮ ಮಾನಸಿಕ ಶಕ್ತಿ ವೃದ್ಧಿಯಾಗಿ ನಮ್ಮ ದೇಹಕ್ಕೆ ಬೇಕಾಗುವಂಥ ಶಕ್ತಿಯನ್ನು ಕೂಡ ಇದು ಯೋಗಾಸನದಿಂದ ತಂದುಕೊಡ್ತಾ ಇದೆ. ಆದ್ದರಿಂದ ನಾನು ಪ್ರತಿಯೊಬ್ಬರಿಗೂ ಹೇಳೋದೇನೆಂದರೆ ಪ್ರತಿನಿತ್ಯವನ್ನು ನಾವು ಯೋಗಾಸನವನ್ನು ಅಭ್ಯಸಿಸೋಣ. ಇದರಿಂದ ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋಣ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ನನ್ನ ಹೆಸರು ರವಿಕಾಂತ್ ಅಂತ ಹೇಳಿ, ನಾನು ಎನ್ಡಿಆರ್ಕೆ ಕಾಲೇಜಿನ ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತೀನಿ. ಎಲ್ಲರಿಗೂ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು. ಈ ದಿನ ನಾವು ಎನ್ಡಿಆರ್ಕೆ ಕಾಲೇಜಿನಲ್ಲಿ ಯೋಗ ದಿನಾಚರಣೆಯನ್ನು ಮಾಡಿದ್ದೀವಿ. ಎಲ್ಲರಿಗೂ ನಮ್ಮ ಉದ್ದೇಶ ಒಂದೇ, ದಿನನಿತ್ಯ ಯೋಗ ಮಾಡಿ ಆರೋಗ್ಯದಿಂದಿರಿ ಅಂತ. ಇವತ್ತು ಸುಮಾರು ಒಂದು 60 ರಿಂದ 70 ಜನ ನಮ್ಮ ಎನ್ಡಿಆರ್ಕೆ ಯೋಗ ಕೇಂದ್ರದಿಂದ ಎಲ್ಲರೂ ಸೇರಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡಿದ್ದೀವಿ. ನಮ್ಮದು ವೇದಘೋಷ ಒಂದೇ, ನಮ್ಮ ಯೋಗ ಸ್ವಯಂ ಮತ್ತು ಸಮಾಜಕ್ಕಾಗಿ ಉತ್ತಮ ಸಮಾಜವನ್ನು ರೂಪಿಸಬೇಕು ಅಂತಂದರೆ ಎಲ್ಲರೂ ಸಹ ಆರೋಗ್ಯವಾಗಿರಬೇಕು. ಇವತ್ತು ವಿಶ್ವಾದ್ಯಂತ ನಮ್ಮ ಯೋಗ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಎಲ್ಲರೂ ದೇಹವನ್ನು ಸದೃಢವಾಗಿರಬೇಕು, ಮಾನಸಿಕವಾಗಿ ನಾವು ಮೆಂಟಲಿ ಎಬಿಲಿಟಿನ ಬೆಳೆಸ್ಕೊಳ್ತಾ ಹೋಗಬೇಕು. ಇದರಿಂದ ನಮ್ಮ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆನೂ ಸಹ ಹೆಚ್ಚಾಗ್ತಾ ಹೋಗುತ್ತೆ. ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ. ನಾನು ಹೇಳೋವಂಥದ್ದು ಒಂದೇ, ಎಲ್ಲರೂ ಯೋಗ ಮಾಡಿ ಆರೋಗ್ಯದಿಂದ ಇರಿ ಅಂತ. ಎಲ್ಲರಿಗೂ ಮತ್ತೊಮ್ಮೆ ಇಂಟರ್ನ್ಯಾಷನಲ್ ಯೋಗ ಡೇಯ ಶುಭಾಶಯಗಳು.